ಕಟ್ಟಡ ಸಾಮಗ್ರಿಗಳ ಅಲಂಕಾರಿಕ ವಸ್ತುಗಳು ಹಾಗೂ ಆಸ್ತಿಗಳ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋ 2025 ಬಿಲ್ಡ್ ಎಕ್ಸ್ಪೋ 2025 ಇಂದು ಕಟ್ಟಡ ಸಾಮಗ್ರಿಗಳ ಗೃಹ ಅಲಂಕಾರಿಕ ವಸ್ತುಗಳು ಹಾಗೂ ಆಸ್ತಿಗಳ ಪ್ರದರ್ಶನವಾಗಿದೆ. ಇದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಹಾಗೂ ಟರ್ಬೋ ಸ್ಟೀಲ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಧ್ಯಕ್ಷರಾದ ಸುನಿಲ್ ಭಾಗ್ಯವಾಡಿ ನೇತೃತ್ವದಲ್ಲಿ ಕೆಸಿಡಿ ಆವರಣದಲ್ಲಿ 26, 27, 28 ಡಿಸೆಂಬರ್ 2025ರಂದು ಪೂರ್ಣ 3 ದಿನಗಳ ಕಾಲ ಏರ್ಪಡಿಸಲಾಗಿತ್ತು. ಈ ಸಾಮಗ್ರಿಗಳನ್ನು ಸಿವಿಲ್ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ಕಟ್ಟಡ ನಿರ್ಮಾಪಕರು, ಕುಶಲಕರ್ಮಿಗಳು, ಸ್ವಂತ ಮನೆ ಕಟ್ಟಿಸುವ ಮಾಲೀಕರಿಗೆ ಹೆಚ್ಚಾಗಿ ಉಪಯೋಗವಾಗಲಿರುವ ಉದ್ದೇಶದಿಂದ ಬೃಹತ್ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. 3 ದಿನಗಳ ಕಾಲ ನಡೆದ ಪ್ರದರ್ಶನವು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಗ್ರಾಹಕರು ಹಾಗೂ ಮಾರಾಟಗಾರರು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡರು. ಹಾಂ ಸರ್. ಸರ್, ಈಗ ಬಿಲ್ಡ್ ಎಕ್ಸ್ಪೋದವರು ಒಂದು ಮೇಳ ಹಮ್ಮಿಕೊಂಡಿದ್ದಾರೆ. ಎಸ್ ಅಲ್ಲಿ ತಾವು ಸ್ಟಾಲ್ದು ಸಹಿತ ಹಾಕಿದ್ರಿ. ಎಸ್ ಸರ್, ಹೇಗೆ ಅನಿಸ್ತದೆ? ಸರ್, ಚೆನ್ನಾಗಿದೆ ಸರ್. ಫುಲ್ ಕಂಪ್ಲೀಟ್ ಆಗಿ ಎಲ್ಲರಿಗೂ ಎಲ್ಲ ಯಾರ್ಯಾರು ಏನೇನು ಮೆಟೀರಿಯಲ್ ಬೇಕಾಗಿದೆ ಎಲ್ಲರೂ ಬರ್ತಾ ಇದ್ದಾರೆ. ನಾವು ಹಾಕ್ಬಿಟ್ಟು ನಮಗೂ ಚಲೋ ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಯಾರಿಗಾದ್ರೂ ಬಿಲ್ಡಿಂಗ್ ಕಟ್ಟಿಸ್ಬೇಕಾದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಎಲ್ಲ ಮೆಟೀರಿಯಲ್ ಪ್ಲೈವುಡ್ ಹಿಡ್ಬಿಟ್ಟು ಸ್ಟೀಲಿಂದ ಹಿಡ್ಬಿಟ್ಟು ಪ್ರತಿಯೊಂದು ಯಾವ್ದು ರಾ ಮೆಟೀರಿಯಲ್ಸ್ ಇಂದ ಎಲ್ಲರಿಗೂ ಸಿಗ್ತಾ ಇದೆ. ಸೊ ಈ ಥರ ಇನ್ನೂ ಎಕ್ಸಿಬಿಷನ್ಸ್ ಮಾಡಬೇಕು ಸೊ ದ್ಯಾಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಒಂದೇ ಕಡೆ ಬಂದುಬಿಟ್ರೆ ಎಲ್ಲ ಮೆಟೀರಿಯಲ್ಸ್ ನಾವು ಡಿಸ್ಕ್ರಿಪ್ಷನ್ ಆಯಿತು, ಡೀಟೇಲಿಂಗ್ ಆಯಿತು, ನಾಲೆಜ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಸೊ ಈ ಥರ ಇನ್ನೂ ಮಾಡ್ಬೇಕು ಸರ್. ಸೊ ಫೆಸಿಲಿಟೀಸ್ ಯಾವ ಥರ ಇದೆ? ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸರ್. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಎಲ್ಲರಿಗೂ ಕಂಜೆಸ್ಟೆಡ್ ಆಗ್ತಾ ಇಲ್ಲ. ಇವನ್ ಏರ್ ವೆಂಟಿಲೇಷನ್ಸು ಇದೆ. ಸೊ ಸ್ಪೇಸಿಯಸ್ ಇದೆ, ಜಾಸ್ತಿ ಕಂಜೆಸ್ಟನ್ ಮಾಡಿಲ್ಲ ಇಲ್ಲಿ. ಸೊ ಊಟದ ಫೆಸಿಲಿಟಿನೂ ಮಾಡಿದ್ದಾರೆ, ಪಾರ್ಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ವಾಶ್ರೂಮ್ ಗಿಶ್ರೂಮ್ ಎಲ್ಲ ಫೆಸಿಲಿಟಿ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ಸರ್ ಇಲ್ಲಿ. ಸರ್, ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ಗೋಸ್ಕರ ಏನಾದರೂ ಮೆಸೇಜ್ ಕೊಡ್ತಾ ಇದ್ದಾರೆ? ಇಂಪ್ರೂವ್ಮೆಂಟ್ ಮೆಸೇಜ್ ಏನೋ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಅಸೋಸಿಯೇಷನ್ ಸೇರಿಬಿಟ್ಟು ಇನ್ನೂ ದೊಡ್ಡದಾಗಿ ಮಾಡಬೇಕು. ಒಂದು ಪರ್ಟಿಕ್ಯುಲರ್ ಅಸೋಸಿಯೇಷನ್ ಮಾಡಿದ್ರೆ ಮತ್ತೊಂದು ಅಸೋಸಿಯೇಷನ್ ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದೊಂದು ಫೀಡ್ಬ್ಯಾಕ್ ಇದೆ ನಮ್ಮದು. ನಾನು ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಎಷ್ಟು ಅಸೋಸಿಯೇಷನ್ ಇದೆ, 7-8 ಅಸೋಸಿಯೇಷನ್ಸ್ ಇದೆ ಹುಬ್ಳಿ ಧಾರವಾಡ ಒಳಗಡೆ. ಎಲ್ಲರೂ ಕೂಡಿ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೆಂಗಿದೆ ಅಂದರೆ ಬರೀ ಧಾರವಾಡದವ್ರು ಬರ್ತಾ ಇದ್ದಾರೆ, ಹುಬ್ಳಿದವ್ರು ಯಾರು ಬರ್ತಾ ಇಲ್ಲ. ಇಲ್ಲಿ ಹುಬ್ಳಿ ಇಸ್ ಬಿಗ್ ಮಾರ್ಕೆಟ್ ಇದೆ ಧಾರವಾಡ. ಅವರು ಬರಬೇಕು ಇಲ್ಲಿ. ಅವರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಇಲ್ಲಿ ಸ್ಟಾಲ್ ಆಗ ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲರೂ ಕನೆಕ್ಟೆಡ್ ಆಗುತ್ತೆ. ಎಲ್ಲರೂ ನಾವು ಬೇರೆ ನೀವು ಬೇರೆ, ಅವ್ರದ್ದು ಆಗ್ತಿದೆ ನಾವು ಯಾಕೆ ಹೋಗೋಣ ಅಲ್ಲಿ, ನಮ್ಮದು ಅವ್ರದ್ದು ಅನ್ನೋದ್ರು ಬಿಟ್ಬಿಟ್ಟು ಎಲ್ಲರೂ ಒಂದೇ ಒಂದು ಎಕ್ಸ್ಪೋ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು. ಸೊ ಎಲ್ಲ ಕಡೆಯಿಂದನೂ ಬರಬೇಕು ಜನ.
ಎಲ್ಲರಿಗೂ ಹೆಲ್ಪ್ ಆಗಬೇಕು. ಬರೀ ಹುಬ್ಳಿ ಧಾರವಾಡಕ್ಕಂದ್ರೆ ಧಾರವಾಡ ಮಂದಿ ಅಷ್ಟೇ ಬಂದ್ರೆ ಅವ್ರಿಗೆ ಅಷ್ಟೇ ಹೆಲ್ಪ್ ಆಗೋದು ನೆಸೆಸಿಟಿ ಇರಲ್ಲ. ಇಲ್ಲಿ ಎಲ್ಲರೂ ಬರ್ಬೇಕು ಅನ್ನೋದೇ ಒಂದು ಫೀಡ್ಬ್ಯಾಕ್ ಸರ್. ಕಸ್ಟಮರ್ ರೆಸ್ಪಾನ್ಸ್ ಆಗಿದೆ, ಕಸ್ಟಮರ್ ಚೆನ್ನಾಗಿದೆ ಸರ್. ಇಲ್ಲಿ ಎಂಡ್ ಯೂಸರ್ಸ್ ಬರ್ತಾ ಇದ್ದಾರೆ, ಎಲ್ಲರೂ ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕ್ವಾಂಟಿಟಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಸಿಗ್ತಾ ಇದೆ. ನಿಮ್ಮ ಹೆಸರು? ನಿಖಿಲ್ ಬೆಂಡಿಗಿರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಬಿಲ್ಡ್ ಎಕ್ಸ್ಪೋ ಅವರು ಒಂದು ಈಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಇದರಿಂದ ನಿಮ್ಗೆ ಏನು ಅನಿಸ್ತಾ ಇದೆ? ಆಮೇಲೆ ಜನರು ನಿಮ್ಗೆ ಇದನ್ನೇ ಅನಿಸ್ತದೆ? ಇಲ್ಲ, ಫೀಡ್ಬ್ಯಾಕ್ ಚಲೋ ಇದೆ, ಎಕ್ಸ್ಪೀರಿಯನ್ಸು ಚಲೋ ಇದೆ. ನಿಮ್ಮ ಕಸ್ಟಮರ್ಸ್ ಏನಾಗುತ್ತೆ? ಎಲ್ಲ ರೆಸ್ಪಾನ್ಸ್ ಚಲೋ ಇದೆ ಕಸ್ಟಮರ್ಸ್. ಅದು ಅಲ್ಲ, ಇವರು ಫೆಸಿಲಿಟಿ ಯಾವ ಥರ ನಿಮಗೆ ಅನಿಸ್ತದೆ? ಅದು ಚಲೋ ಪ್ರೊವೈಡ್ ಮಾಡ್ಯಾರ. ಕೇಸರಿ ಇದು ಕಲಾಭವನ್ಕಿಂತ ಇಲ್ಲಿ ಚಲೋ ಐತಿ. ಇದು ಫಸ್ಟ್ ಟೈಮ್ ಮಾಡಿದ್ದು? ಇಲ್ಲ, ಥರ್ಡ್ ಟೈಮ್. ಹೌದು. ಮೊದಲಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಸ್ಪೇಸ್ ವೈಸ್ ದೊಡ್ಡದು ಕೊಟ್ಟಾರ ಈ ಸಲ, ಸ್ಪೇಸಿಯಸ್ ಮಾಡ್ಯಾರ. ಆಮೇಲೆ ಲಿಮಿಟೆಡ್ ಅಂದ್ರೆ ಯಾರು ಇಂಟ್ರೆಸ್ಟ್ ಇದ್ದವ್ರು ಅಷ್ಟೇ ಇನ್ಕ್ವೈರಿಗೆ ಬರತ್ತಾರ. ಸರ್, ಏನಾದರೂ ಇದ್ರೊಳಗೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನೋ ಸಜೆಷನ್ ಇದೆ? ಇಂಪ್ರೂವ್ಮೆಂಟ್ ಹಂಗೇನಿಲ್ಲ, ನಡೀತೈತಿ, ಕರೆಕ್ಟ್ ಇದೆ. ಓಕೆ. ನಿಮ್ಮ ಹೆಸರು? ಭಾವೇಶ್ ಅಂತ. ಇಲ್ಲಿ ಬಿಲ್ಡ್ ಎಕ್ಸ್ಪೋ ಎಕ್ಸಿಬಿಷನ್ ಬಂದಿದ್ದಾರೆ ಸರ್, ಹೇಗೆ ಅನಿಸ್ತದೆ ತಮಗೆ? ನಾನು ಫಸ್ಟ್ ಟೈಮ್ ಈ ಬಿಲ್ಡ್ ಎಕ್ಸಿಬಿಷನ್ ಬಂದಿದ್ದು. 3 ದಿವಸದಿಂದ ಬರಬೇಕಂತ ಇದ್ದೆ, ಆದರೆ ಲಾಸ್ಟ್ ಡೇ ಇದೆ ಅಂಥೇಳಿ ಹೆಂಗೋ ಸಮಯ ತೆಗೆದು ಬಂದಿದ್ದೀನಿ. ಬಂದು ನೋಡಿ ಭಾಳ ಸಂತೋಷ ಆಯಿತು. ಧಾರವಾಡನಲ್ಲಿ ಇಂಥ ಬಿಲ್ಡ್ ಎಕ್ಸಿಬಿಷನ್ ಆಗ್ತಾ ಇದೆ. ಇದು ಹುಬ್ಳಿಯಲ್ಲಿ ನೋಡಿದ್ದೆ ನಾನು, ಗೋಕುಲ್ ರೋಡ್ನಲ್ಲಿ. ಧಾರವಾಡನಲ್ಲಿ ಫಸ್ಟ್ ಟೈಮ್ ನಾ ಇದನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಎಲ್ಲ ಥರದ್ದು ಒಂದು ಮನೆ ಕಟ್ಟಲಿಕ್ಕೆ ಏನು ಸರ್ವೆಯಿಂದ ಹಿಡಿದು ಕಂಪ್ಲೀಟ್ ಏನಿದೆ ಫೈನಲ್ ಡೆಕೋರೇಷನ್ವರೆಗೂ ಇಲ್ಲಿ ಮಟೀರಿಯಲ್ ಇದೆ. ಅನ್ಫಾರ್ಚುನೇಟ್ಲಿ ನಾನು ಆಲ್ರೆಡಿ ಕಟ್ಸಿಬಿಟ್ಟಿದ್ದೆ, ಆದ್ರೂ ನಾನು ನೋಡಲಿಕ್ಕೆ ಬಂದಿದ್ದೆ, ನೋಡೋಣ ಏನಿರುತ್ತೆ ಅಂಥೇಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಪರಿಚಯ ಜನ ಇದ್ದಾರೆ, ಎಲ್ಲರೂ ಏನಿದೆ ಚೆನ್ನಾಗಿ ಇದು ಮಾಡಿದ್ದಾರೆ. ಒಳ್ಳೆಯ ಎಕ್ಸಿಬಿಷನ್ ಇದೆ. ಇಂಥ ಎಕ್ಸಿಬಿಷನ್ ಮುಂದೆನೂ ಧಾರವಾಡನಲ್ಲಿ ಆದರೆ ಜನರಿಗೆ ಭಾಳ ಉಪಯೋಗ ಆಗುತ್ತೆ. ಡಾಕ್ಟರ್ ಹಮೀದ್ ಅಂಥೇಳಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದೆ. ರಿಟೈರ್ಡ್ ಆದಮೇಲೆ ನನ್ನದೇ ಒಂದು PU ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀನಿ ಸಾಧನಕೇರಿಯಲ್ಲಿ. ಮಗಳ ಮದುವೆ ಮಾಡ್ದಂಗೆ ಆಗಿದೆ. ಹೇಗೆ ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ, ಹಂಗೆ ಸುಮಾರು 2 ತಿಂಗಳಿಂದ ನಮ್ಮ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ಅವರ ನೇತೃತ್ವದೊಳಗೆ ದಿನಾನು ನಾವು ಮೀಟಿಂಗ್ ಮಾಡೋದು. ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಇವತ್ತು ನಮಗೆ ಇದೊಂದು ಥರದ ವಜ್ಜ ಕಡಿಮೆಯಾಗಿ ಹಗರಾದಂಗೆ ಆಗಿವೆ. ಇವತ್ತು ಕರ್ನಾಟಕ ರೂಢಿ ನಮ್ಮ ಕಾರ್ ಸೀದಾ ಅಲ್ಲೇ ಹೋಗ್ತಿದ್ವು. ಈ ಸರಿ ಏನಾದ್ರು ಅಂದ್ರೆ ನಮ್ಮ ಬೆಲ್ಲ ಸಾಹೇಬರು ಏನೋ ಒಂದು ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರಿಂದ ಅದು ಕೆಲಸ ಬಂದಾಗ್ಬಿಡುತ್ತೆ. ಹೀಗಾಗಿ ಕಲಾಭವನದ ಆವರಣದೊಳಗೆ ಮಾಡಿ ರೂಢಿದ್ದಂಥ ನಮಗೆ ಮುಂದೆ ಎಲ್ಲಿ ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಹುಟ್ಟುಕೊಂಡಿತು. ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಆವಾಗ ನಮಗೆ ಈ ಕರ್ನಾಟಕ ಕಾಲೇಜ್ ಕಲಾ ವಿಜ್ಞಾನ ಮಹಾವಿದ್ಯಾಲಯದ ಎದುರಿಗಿನ ಗ್ರೌಂಡ್ನೊಳಗೆ ಮಾಡಬೇಕು ಅಂತ ಒಂದು ವಿಚಾರ ಬಂತು. ಆ ವಿಚಾರ ಬಂದಾಗ ಇದನ್ನು ಕೊಡ್ತಾರೋ ಇಲ್ಲೋ ಇದ್ರ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ನಮ್ಮ ಶ್ಯಾಮ್ ಮಲ್ಲನಗೌಡರು ನಮ್ಮ ನೆರವಿಗೆ ಬಂದರು. ಪ್ರಿನ್ಸಿಪಾಲ್ರಿಗೆ ಹೇಳಿ, ರಿಜಿಸ್ಟ್ರಾರಿಗೆ ಹೇಳಿ, ಹಾಗೆ VC ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಮಗೆ ಈ ಗ್ರೌಂಡ್ ಕೊಡಿಸ್ಯಾರ. ಇಷ್ಟು ನನಗನ್ನಿಸ್ತಾ ಇದು ಅದ್ಭುತ ಆಗಿದೆ. ನಾನು ಏನೋ ಒಂದು 2 ಸಿಮೆಂಟ್ ಅಂಗಡಿ ಏನೋ ಸ್ಟೀಲ್ದವ್ರು ಬಂದು ಏನೋ ಒಂದು ಏನು ಡೋರ್ದವರು ಅಥವಾ ಏನೋ ಬಂದು ಹುಬ್ಳಿಗೆ ಆಗ್ತಾ ಇರ್ತಾವ. ನಾವು ಧಾರವಾಡಕ್ಕೆ ಯಾಕೆ ಆಗೋದಿಲ್ಲ ಅಂತಂದಾಗ ಇಂಥ ಸುನಿಲ್ ಅಣ್ಣವ್ರು ಅಂತ ನಿಮ್ದೆಲ್ಲ ಬಂಧುಗಳು ಇಂಥ ಕಾರ್ಯಕ್ರಮ ಮಾಡಿದಾಗ ಧಾರವಾಡಕ್ಕೂ ಒಂದು ಎಕ್ಸ್ಪೋಜರ್ ಸಿಗ್ತದ. ಧಾರವಾಡದಲ್ಲಿಯೂ ಇಂಥ ಕಾರ್ಯಕ್ರಮ ನಡೀತಾವ ಅನ್ನೋದಕ್ಕೆ, ಯಶಸ್ವಿ ಆಗ್ತಾವ ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ದೀರಿ. ನಾನು ಇವತ್ತು ಕಾರ್ಯಕ್ರಮ ಬರಬೇಕು ಅಂದಾಗ ನಾನು ಆಯ್ತು ಬರ್ತೀನಿ ಅಂತ ಬಹಳ ಖುಷಿಲಿನೂ ಒಪ್ಕೊಂಡೆ. ನೋಡ್ಬೇಕಂತ ಮೊದ್ಲೇನೂ ನನಗೆ ಆಸೆ ಐತೆ. ಯಾಕಂದ್ರೆ ಮನಿ ಅಂದ ತಕ್ಷಣ ಎಲ್ರಿಗೂ ಒಂದು ಕನಸು ಇರ್ತದ. ನನ್ನ ಕನಸಿನ ಮನೆ ನಾನು ಹಿಂಗಿರ್ಬೇಕು ಅಂತ ಪ್ರತಿಯೊಂದು ವ್ಯಕ್ತಿಗೂ ನಾವು 4 ಮನ್ಯಾಗ ಒಂದು ಕುಟುಂಬ ಐತೆ ಅಂದ್ರು ಗಂಡ ಹೆಂಡತಿಗೆ ಅವರದಂತ ಕನಸು ಇರ್ತದ, ನನ್ನ ಮನೆ ಹಿಂಗೆ ಇರಬೇಕು ಅಂತ. ಮಕ್ಕಳಾದ್ರೂ ಮಕ್ಳಿಗೂ ನನ್ನ ಮನೆ ಕಟ್ಸಿದ್ರಪ್ಪ ಹಿಂಗ್ ಕಟ್ಟಿಸ್ರಿ ಅನ್ನೋ ಅಂತ ಎಲ್ರಿಗೂ ಕನಸು.